ಆತ್ಮೀಯ ಸ್ನೇಹಿತರೆ, ತಮ್ಮೆಲ್ಲರಿಗೂ ಕೂಡ ನಿಮ್ಮದೇ ಆಗಿರ್ತಕ್ಕಂಥ ಯೂಟ್ಯೂಬ್ ಚಾನಲ್ MS ಕ್ರಿಯೇಷನ್ಸ್ಗೆ ಸ್ವಾಗತ ಅಂತ ಹೇಳ್ತಾ 29 ಮಾರ್ಚ್ 2025ಕ್ಕೆ ನಡೆಯಲಿರ್ತಕ್ಕಂಥ SSLC ಕೋರ್ ವಿಷಯ ಸಮಾಜ ವಿಜ್ಞಾನದಲ್ಲಿ ಒಂದು ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ಕೀ ಉತ್ತರಗಳೊಂದಿಗೆ ನೋಡೋಣ. ಆಲ್ರೆಡಿ ನಾವು ಭಾಳಷ್ಟು ಸಮಾಜ ವಿಜ್ಞಾನಕ್ಕೆ ಸಂಬಂಧಪಟ್ಟಂತೆ ವಿಡಿಯೋಗಳನ್ನು ಹಾಕಿದ್ದೀವಿ. ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಲಿಂಕನ್ನು ಕೊಟ್ಟಿದ್ದೀನಿ. ಸೊ ದಯಮಾಡಿ ಅವುಗಳನ್ನು ಸಹಿತ ನೋಡಿ ಅಂತ ಹೇಳ್ತಾ ವಿಡಿಯೋನ ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ. ಸೊ ಫಸ್ಟ್ ಇತ್ತು ಸ್ನೇಹಿತರೆ, ಬಂಗಾಳದ ಗವರ್ನರ್ ಜನರಲ್ ಆಗಿ ನಾಮಕರಣ ಮಾಡಲಾದ ಕಾಯ್ದೆ ಕೇಳಿದರು. ಸೊ 1833ರ ಚಾರ್ಟರ್ ಕಾಯ್ದೆ ಸರಿಯಾದ ಉತ್ತರ. ಎರಡನೇ ಪ್ರಶ್ನೆ, ಸಂಪೂರ್ಣ ಸ್ವರಾಜ್ಯ ನನ್ನ ಗುರಿ ಎಂದು ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಘೋಷಿಸಿದ ಅಧಿವೇಶನ ಲಾಹೋರ್ ಅಧಿವೇಶನ. ಕಲ್ಲಿದ್ದಲನ್ನು ಕಪ್ಪು ಬಂಗಾರ ಅಂತ ಏಕೆ ಕರೀತಾರೆ ಅಂತ ಕೇಳಿದ್ರು, ಅದು ಬಹುಪಯೋಗಿ ಶಕ್ತಿ ಸಂಪನ್ಮೂಲ. ನಾಲ್ಕನೇ ಪ್ರಶ್ನೆ, ಸಾರ್ವಜನಿಕ ಆಡಳಿತ ಎಂಬ ಪದವನ್ನು ಮೊದಲು ಬಳಕೆಗೆ ತಂದವನು ಅಲೆಕ್ಸಾಂಡರ್ ಹ್ಯಾಮಿಲ್ಟನ್. 5, ಭಾರತ ಸರ್ಕಾರ ಅಸ್ಪೃಶ್ಯತೆ ಅಪರಾಧ ಕಾಯ್ದೆಗಳ ಜಾರಿಗೆ ತಂದ ವರ್ಷ 1955. 6ನೇ ಪ್ರಶ್ನೆ, ಸಂವಿಧಾನದ ವಿಧಿ 14 ವರ್ಷಕ್ಕೂ ಕಿರಿಯ ವಯಸ್ಸಿನ ಮಕ್ಕಳನ್ನು ದುಡಿಮೆಗೆ ನೇಮಿಸೋದು ಶಿಕ್ಷಾರ್ಹ ಅಪರಾಧ ಅಂತ ಘೋಷಿಸಿದೆ. 24ನೇ ವಿಧಿ. ಇನ್ನು ಎಲ್ಲರನ್ನು ಒಳಗೊಂಡ ಬೆಳವಣಿಗೆಗೆ ಪ್ರಾಮುಖ್ಯತೆ ನೀಡಿದ ಪಂಚವಾರ್ಷಿಕ ಯೋಜನೆ 11ನೇ ಪಂಚವಾರ್ಷಿಕ ಯೋಜನೆ. ಹನುಮಂತನು ಮನೆಗೆ ಅಮೆಜಾನ್ ಮೂಲಕ ಮೊಬೈಲ್ ತರಿಸಿಕೊಳ್ಳುತ್ತಾನೆ. ಈತ ಬಳಸಿದ ವ್ಯಾಪಾರದ ವಿಧಾನ ಕೇಳಿದ್ರು ಟೆಲಿಶಾಪಿಂಗ್. ಇನ್ನು ಒಂದೇ ವಾಕ್ಯದಲ್ಲಿ ಉತ್ತರಗಳನ್ನು ಬರೀಬೇಕು. ಬ್ರಿಟಿಷರು ಚೆನ್ನಮ್ಮಳನ್ನು ಬೈಲೊಂಗಲ್ದಿಂದ ಕುಸಗಲ್ಲಿನ ಸೆರೆಮನೆಗೆ ಏಕೆ ಸ್ಥಳಾಂತರಿಸಿದರು ಅಂತ ಕೇಳಿದ್ದಾರೆ. ಸೊ ಬ್ರಿಟಿಷರು ರಾಯಣ್ಣ ರಾಣಿ ಚೆನ್ನಮ್ಮನ ಕುಮ್ಮಕ್ಕಿನಿಂದ ಸೈನಿಕ ಕಾರ್ಯಾಚರಣೆಗಳನ್ನು ನಡೆಸುತ್ತಿದ್ದಾನೆ ಅಂತ ಭಾವಿಸ್ತಾರೆ. ಹೀಗಾಗಿ ಬ್ರಿಟಿಷರು ಚೆನ್ನಮ್ಮಳನ್ನು ಬೈಲೊಂಗಲ್ದಿಂದ ಕುಸಗಲ್ಲಿನ ಸೆರೆಮನೆಗೆ ಸ್ಥಳಾಂತರವನ್ನು ಮಾಡ್ತಾರೆ. ಮುಂದಿನ ಪ್ರಶ್ನೆ, 1833ರ ಚಾರ್ಟರ್ ಕಾಯ್ದೆಯ ಅನುಷ್ಠಾನದ ಹಿನ್ನೆಲೆ ಏನು? ಭಾರತದ ಒಟ್ಟು ವ್ಯವಸ್ಥೆಯನ್ನು ಮತ್ತಷ್ಟು ಸುಧಾರಿಸುವ ಉದ್ದೇಶ ಈ ಕಾಯ್ದೆ ಹೊಂದಿದೆ. ಇನ್ನು ಚಂಡಮಾರುತಗಳು ಬಂಗಾಳ ಕೊಲ್ಲಿಯಲ್ಲಿ ಉಗಮಗೊಳ್ಳಲು ಕಾರಣವೇನು? ಅಲ್ಲಿ 3 ಕಡೆ ಭೂಭಾಗ, ಭೂಮಿ, ಸಾಗರ ಭಾಗಗಳ ನಡುವಿನ ಉಷ್ಣಾಂಶ ಮತ್ತು ಒತ್ತಡದಲ್ಲಿನ ತೀವ್ರ ವ್ಯತ್ಯಾಸ ಬಂಗಾಳ ಕೊಲ್ಲಿಯಲ್ಲಿ ಚಂಡಮಾರುತಗಳು ಉಂಟಾಗಲು ಕಾರಣ. 12ನೇ ಪ್ರಶ್ನೆ, ಕಾಲುವೆ ನೀರಾವರಿಯ 2 ವಿಧಗಳನ್ನು ತಿಳಿಸಿ ಅಂತ ಕೇಳಿದ್ದಾರೆ. ಸೊ ಪ್ರವಾಹ ಕಾಲುವೆ, ಸರ್ವಕಾಲಿಕ ಕಾಲುವೆ. 13ನೇ ಪ್ರಶ್ನೆ, ಲೂಥರ್ ಗೂಲಿಕ್ರವರ ಪ್ರಕಾರ ಸಾರ್ವಜನಿಕ ಆಡಳಿತ ಅಂದರೆ ಏನು? ಸರ್ಕಾರದ ಕಾರ್ಯಗಳನ್ನು ನಿರ್ವಹಿಸುವ ಕಾರ್ಯಾಂಗ ಶಾಖೆಯೇ ಸಾರ್ವಜನಿಕ ಆಡಳಿತ. ಇನ್ನು ಬಾಲಕಾರ್ಮಿಕ ಪುನರ್ವಸತೀಕರಣ ಕಲ್ಯಾಣ ನಿಧಿ ಸ್ಥಾಪಿಸುವ ಉದ್ದೇಶವೇನು ಅಂತ ಕೇಳಿದರು. ಸೊ ಬಾಲ ಶ್ರಮಿಕರ ಶೋಷಣೆಯನ್ನು ತಪ್ಪಿಸಿ ಅವರ ಆರ್ಥಿಕ ಆಸಕ್ತಿ ಹಾಗೂ ಮಾನವೀಯ ಹಕ್ಕುಗಳನ್ನು ಸಂರಕ್ಷಣೆ ಮಾಡೋದು ಮುಖ್ಯ ಉದ್ದೇಶ. 15ನೇ ಪ್ರಶ್ನೆ, ಕೋಶೀಯ ನೀತಿ ಅಂದರೆ ಏನು? ಆರ್ಥಿಕ ಅಭಿವೃದ್ಧಿ ಮತ್ತು ಆರ್ಥಿಕ ಸ್ಥಿರತೆಯನ್ನು ಸಾಧಿಸುವ ಉದ್ದೇಶದಿಂದ ಸರ್ಕಾರ ತನ್ನ ಆದಾಯ, ವೆಚ್ಚ ಮತ್ತು ಸಾಲಕ್ಕೆ ಸಂಬಂಧಿಸಿದಂತೆ ಕಾಲಕಾಲಕ್ಕೆ ಅನುಸರಿಸುವ ನೀತಿಯೇ ಕೋಶೀಯ ನೀತಿ. ಜಿಲ್ಲಾ ಕೈಗಾರಿಕಾ ಕೇಂದ್ರ ಸ್ಥಾಪನೆಯಾದ ವರ್ಷ 1978. 2 ಮಾರ್ಕ್ಸ್ ಕ್ವಶನ್, ಭಾರತದ ಒಕ್ಕೂಟಕ್ಕೆ ಪಾಂಡಿಚೇರಿ ವಿಲೀನವಾದ ಬಗ್ಗೆ ವಿವರಿಸಿರಿ. ಸೊ ಪಾಂಡಿಚೇರಿ ಮೊದಲು ಫ್ರೆಂಚರ ವಸಾಹತುವಾಗಿತ್ತು. ಪಾಂಡಿಚೇರಿ, ಕಾರೈಕಲ್, ಮಾಹೆ ಮತ್ತು ಚಂದ್ರನಗರವನ್ನು ಅವರ ಮುಖ್ಯ ಕೇಂದ್ರಗಳು. ಭಾರತಕ್ಕೆ ಸೇರಬೇಕೆಂದು ಕಾಂಗ್ರೆಸ್ ಮತ್ತು ಕಮ್ಯುನಿಸ್ಟರು ಹೋರಾಟ ಮಾಡ್ತಾರೆ. 1954ರಲ್ಲಿ ಈ ಪ್ರದೇಶಗಳು ಭಾರತಕ್ಕೆ ಸೇರ್ಪಡೆ ಆಗ್ತವೆ. 1962ರಲ್ಲಿ ಪಾಂಡಿಚೇರಿ ಭಾರತದ ಕೇಂದ್ರಾಡಳಿತ ಪ್ರದೇಶ ಆಗಿ ಬಿಡುತ್ತದೆ. ಮುಂದಿನ ಪ್ರಶ್ನೆ, 1930ರ ದಶಕದಲ್ಲಿ ಆದ ಮಹಾನ್ ಆರ್ಥಿಕ ಕುಸಿತದ ಪರಿಣಾಮವೇನು? ಯುರೋಪ್ ಮತ್ತು ಅಮೆರಿಕಾದಲ್ಲಿ ಸಂಕಷ್ಟದ ಪರಿಸ್ಥಿತಿ ಎದುರಾಗ್ತದೆ. ಜನರ ಜೀವನ ಮಟ್ಟ ಕುಸಿತ, ಕೈಗಾರಿಕೆ ಮತ್ತು ಕೃಷಿ ಸ್ಥಗಿತ, ನಿರುದ್ಯೋಗ ಸೃಷ್ಟಿ. ಇನ್ನು ಜ್ಞಾನಾಧಾರಿತ ಕೈಗಾರಿಕೆಗಳ ಮಹತ್ವ ಅಂತ ಒಂದು ಪ್ರಶ್ನೆ ಬರ್ತದೆ. ಭಾರತದಲ್ಲಿ ಪ್ರಸ್ತುತ ಅತಿ ವೇಗವಾಗಿ ಬೆಳೀತಕ್ಕಂಥ ಕೈಗಾರಿಕೆ ಜ್ಞಾನಾಧಾರಿತ ಕೈಗಾರಿಕೆ. ಮಾನವನ ಜ್ಞಾನವೇ ಆಧಾರ. ದೇಶದ ಆರ್ಥಿಕತೆ ಜನರ ಜೀವನ ಶೈಲಿಯ ಮೇಲೆ ಪ್ರಭಾವವನ್ನು ಬೀರ್ತದೆ. ಮುಂದಿನ ಪ್ರಶ್ನೆ, ಭಾರತದ ವ್ಯವಸಾಯವನ್ನು ಮಾನ್ಸೂನ್ನೊಂದಿಗೆ ಆಡೋ ಜೂಜಾಟ ಅಂತ ಕರಿತೀವಿ, ಏಕೆ? ಅದು ಪ್ರಧಾನ ಉದ್ಯೋಗ ವ್ಯವಸಾಯ. ನೈಋತ್ಯ ಮಾನ್ಸೂನ್ ಮಾರುತಗಳು ವ್ಯವಸಾಯವನ್ನು ನಿಯಂತ್ರಣ ಮಾಡ್ತಾವೆ. ಮಳೆ ವಿಫಲವಾದರೆ ಬರಗಾಲ, ಅತಿ ಹೆಚ್ಚಾದಾಗ ಪ್ರವಾಹ, ಪ್ರಾಣಹಾನಿ ಮತ್ತು ಆಸ್ತಿಗಳಿಗೆ ಹಾನಿ. 21, ಭಾರತದಲ್ಲಿ ಗ್ರಾಮೀಣ ಆರ್ಥಿಕ ಪರಿಸ್ಥಿತಿ ಹೇಗೆ ಆಗಿದೆ? ಸೊ ಗ್ರಾಮೀಣ ಕೈಗಾರಿಕೆಗಳು ನಾಶ, ಗ್ರಾಮೀಣ ಜನರ ವಲಸೆ, ಉದಾರೀಕರಣ ಮತ್ತು ಕೈಗಾರೀಕರಣ ಪರಿಣಾಮ, ಕೃಷಿ ಅವಲಂಬನೆ, ಬಡತನದ ಹೆಚ್ಚಳ, ರಾಷ್ಟ್ರೀಯ ಆದಾಯಕ್ಕೆ ಕಡಿಮೆ ಕೊಡುಗೆ. ಇನ್ನು ಗ್ರಾಹಕರು ಅನುಭವಿಸುತ್ತಿರುವ ಸಂಕಷ್ಟಗಳನ್ನು ಕೇಳಿದ್ದಾರೆ. ಗ್ರಾಹಕರನ್ನು ನಿರ್ಲಕ್ಷ್ಯ ಮಾಡೋದು, ಶೋಷಿಸೋದು, ಬೆಲೆ ಅಳತೆ ತೂಕದಲ್ಲಿ ವಂಚನೆ ಮತ್ತು ಮೋಸ, ಸರಿಯಾದ ಮಾಹಿತಿ ನಮೂದಿಸದೇ ಇರೋದು, ಆಹಾರ ಕಲಬೆರಕೆ, ಅನುಚಿತ ವ್ಯವಹಾರ ಪದ್ಧತಿ, ಗ್ರಾಹಕರಿಗೆ ಅವರ ಹಕ್ಕುಗಳ ಬಗ್ಗೆ ಸರಿಯಾದ ತಿಳುವಳಿಕೆಯೇ ಇಲ್ಲ. 23, ಸಾರ್ವಜನಿಕ ಆಡಳಿತ ವ್ಯಕ್ತಿಯ ಹುಟ್ಟಿನಿಂದ ಮರಣದವರೆಗೆ ವ್ಯಾಪಕವಾಗಿ ಕಾರ್ಯನಿರ್ವಹಿಸುತ್ತದೆ, ಸಮರ್ಥಿಸಿರಿ. ಅಗತ್ಯವಾದ ಸೇವೆಗಳನ್ನು ಒದಗಿಸೋದು, ಶಾಂತಿ ಸುವ್ಯವಸ್ಥೆ ಕಾಪಾಡೋದು, ಜನರ ಪ್ರಾಣಿ ಮತ್ತು ಆಸ್ತಿ ರಕ್ಷಣೆ, ನ್ಯಾಯ ಒದಗಿಸೋದು, ಶಿಕ್ಷಣ ಕೊಡೋದು, ಉದ್ಯೋಗಾವಕಾಶ ಕಲ್ಪಿಸೋದು.
ಇನ್ನು ನಿಶಸ್ತ್ರೀಕರಣದ ಸಾಧನೆಗಾಗಿ ಏರ್ಪಟ್ಟಿದ್ದ ಜಾಗತಿಕ ಒಪ್ಪಂದಗಳು ಯಾವುವು ಅಂತ ಕೇಳಿದ್ದಾರೆ. ಅದು ನಿರ್ಣಯಾತ್ಮಕ ಶಸ್ತ್ರ ಮತ್ತು ನಿಯಂತ್ರಣ ಒಪ್ಪಂದ, ಪರಮಾಣು ಪ್ರಸರಣ ನಿಷೇಧದ ಒಪ್ಪಂದ, ಸಮಗ್ರ ಪರೀಕ್ಷಾ ನಿಷೇಧ ಒಪ್ಪಂದ, ಪಲಿಕೆ ನಿಷೇಧ ಒಪ್ಪಂದ, ಜೈವಿಕ ಶಸ್ತ್ರಾಸ್ತ್ರಗಳ ಸಮಾವೇಶ. 24 ನರ್ಮದಾ ಬಚಾವೋ ಆಂದೋಲನದ ಕುರಿತು ಟಿಪ್ಪಣಿ ಬರೀರಿ. ನರ್ಮದಾ ನದಿ ಅಣೆಕಟ್ಟು, ಅರಣ್ಯದ ನಾಶ, ಪರಿಸರ ನಾಶ, ಜೀವಸಂಕುಲ ನಾಶ, ಮೇಧಾ ಪಾಟ್ಕರ್ ಮತ್ತು ಬಾಬಾ ಆಮ್ಟೆ ಅವರ ನೇತೃತ್ವ. 3 ಮಾರ್ಕ್ಸ್ ಕ್ವಶನ್. ಯುವ ಬಂಗಾಳಿ ಚಳವಳಿಯ ಸುಧಾರಣೆ ಕುರಿತು ವಿವರಿಸಿರಿ. ಹೆನ್ರಿ ವಿವಿಯನ್ ಡಿರೋಜಿಯೋ ಅವರು ಯುವ ಬಂಗಾಳಿ ಚಳವಳಿಯನ್ನು ಪ್ರಾರಂಭಿಸ್ತಾರೆ. ಹಿಂದೂ ಕಾಲೇಜಿನಲ್ಲಿ ಅಧ್ಯಾಪಕರಾಗಿ ಸೇವೆ ಕೊಟ್ಟಿದ್ದರು. ಯುರೋಪಿನ ಪುನರುಜ್ಜೀವನ ಚಳವಳಿಯಿಂದ ಪ್ರಭಾವಿತರಾದರು. ವೈಜ್ಞಾನಿಕ ಆಲೋಚನಾ ಕ್ರಮ ಅಭಿವೃದ್ಧಿ, ಅಕಾಡೆಮಿಕ್ ಅಸೋಸಿಯೇಷನ್, ಪ್ರಕೃತಿ ಮಾನವೀಯತೆ ದೇವರ ಕುರಿತು ಚರ್ಚೆ, ಮಹಿಳಾ ಹಕ್ಕುಗಳ ಪ್ರತಿಪಾದಕ, ಜಾತಿ ಪ್ರೇರಿತ ಶೋಷಣೆಯ ವಿರುದ್ಧ. ಇನ್ನು ಪ್ಲಾಸಿ ಕದನ ಭಾರತದ ಇತಿಹಾಸಕ್ಕೆ ಹೊಸ ತಿರುವನ್ನು ಕೊಟ್ಟ ಮಹತ್ವಪೂರ್ಣ ಯುದ್ಧವಾಗಿದೆ, ಸಮರ್ಥಿಸಿರಿ. ಸೊ ಕಾರಣ ದಸ್ತಕಗಳ ದುರುಪಯೋಗ, ಅನುಮತಿ ಇಲ್ಲದೆ ಕೋಟೆ ದುರಸ್ತಿ, ಕಪ್ಪು ಕೋಣೆ ದುರಂತ, ಭಾರತೀಯರಲ್ಲಿದ್ದ ಅನೈತಿಕ ಅಸಂಘಟನೆ ಪ್ರದರ್ಶನ, ಮೀರ್ ಜಾಫರ್ ಬಂಗಾಳದ ನವಾಬನಾದ, ಕಂಪನಿ ಬಂಗಾಳದಲ್ಲಿ ವ್ಯಾಪಾರದ ಹಕ್ಕನ್ನು ಪಡೆಯಿತು, ಮೀರ್ ಜಾಫರ್ ಕಂಪನಿಗೆ 17,70,00,000 ರೂಪಾಯಿ ಕೊಟ್ಟ. ಇನ್ನು ಲಿಂಗತ್ವ ಅಲ್ಪಸಂಖ್ಯಾತರ ಸಬಲೀಕರಣಕ್ಕಾಗಿ ಕೈಗೊಂಡಿರೋ ಕ್ರಮಗಳನ್ನು ಕೇಳಿದ್ದಾರೆ. ಸೊ ಇಲ್ಲಿ ಮುಖ್ಯವಾಗಿ ಲಿಂಗತ್ವ ಅಲ್ಪಸಂಖ್ಯಾತ ವ್ಯಕ್ತಿಗಳ ಸಂರಕ್ಷಣಾ ಕಾಯ್ದೆ ಜಾರಿ, ಸ್ಮೈಲ್ ಯೋಜನೆ, ಲಿಂಗತ್ವ ಅಲ್ಪಸಂಖ್ಯಾತ ವ್ಯಕ್ತಿಗಳ ಕಲ್ಯಾಣಕ್ಕಾಗಿ ಸಮಗ್ರ ಪುನರ್ವಸತಿ, ಲಿಂಗತ್ವ ಅಲ್ಪಸಂಖ್ಯಾತ ವ್ಯಕ್ತಿಗಳ ರಾಷ್ಟ್ರೀಯ ಪರಿಷತ್ತು, ನ್ಯಾಷನಲ್ ಪೋರ್ಟಲ್ ಫಾರ್ ಟ್ರಾನ್ಸ್ಜೆಂಡರ್ಸ್, ಗರಿಮಾಗ್ರಹ, ಲಿಂಗತ್ವ ಅಲ್ಪಸಂಖ್ಯಾತ ಕ್ಷೇಮಾಭಿವೃದ್ಧಿ ಮಂಡಳಿ, ಲಿಂಗತ್ವ ಅಲ್ಪಸಂಖ್ಯಾತರ ರಾಜ್ಯ ನೀತಿ, ಶಿಕ್ಷಣ ಉದ್ಯೋಗಾವಕಾಶ ನೇಮಕಾತಿಯಲ್ಲಿ 1% ಮೀಸಲಾತಿ. ಇನ್ನು ಸಂಘಟಿತ ಕಾರ್ಮಿಕರು ಮತ್ತು ಅಸಂಘಟಿತ ಕಾರ್ಮಿಕರ ನಡುವಿನ ವ್ಯತ್ಯಾಸ ಕೇಳಿದರು, ಆಲ್ರೆಡಿ ಕೊಟ್ಟಿದ್ದೀನಿ, ನೋಡ್ಕೊಡ್ರಿ. ಇನ್ನು ರಸ್ತೆ ಸಾರಿಗೆ ಇತರ ಸಾರಿಗೆಗಳಿಗಿಂತ ಹೆಚ್ಚು ಪ್ರಾಮುಖ್ಯತೆ ಕೇಳಿದರು. ಸೊ ರಸ್ತೆ ಸಾರಿಗೆ ಪ್ರಾಮುಖ್ಯತೆಯನ್ನು ಏನು ಮಾಡಿದ್ರಪ್ಪ ಅಂದರೆ ಇಲ್ಲಿ ಕೇಳಿದರು. ಸೊ ಮುಂದೆ ಕಬ್ಬಿನ ಮತ್ತು ಉಕ್ಕಿನ ಕೈಗಾರಿಕೆಗಳು ಪಶ್ಚಿಮ ಬಂಗಾಳದಲ್ಲಿ ಹೆಚ್ಚಾಗಿ ಸ್ಥಾಪನೆಗೊಳ್ಳಲು ಕಾರಣ ಕೇಳಿದರು. ಅದಕ್ಕೆ ಪೂರಕವಾಗಿರ್ತಕ್ಕಂಥ ಅಂಶಗಳನ್ನು ಬರೀರಿ. ಇನ್ನು ವ್ಯವಸಾಯ ಅಂದ್ರೇನು ಮತ್ತು ವ್ಯವಸಾಯದ ವಿಧಗಳ ಮೇಲೆ ಪ್ರಶ್ನೆಗಳಿತ್ತು. ಭೂಮಿಯನ್ನು ಉಳುಮೆ ಮಾಡಿ ಸಸ್ಯಗಳನ್ನು ಪೋಷಿಸಿ ಅದರಿಂದ ಮಾನವ ಮತ್ತು ಪ್ರಾಣಿಗಳಿಗೆ ಉಪಯೋಗ ಮಾಡೋದೇ ವ್ಯವಸಾಯ. ಅದರಲ್ಲಿ ಸಾಂದ್ರ ಬೇಸಾಯ, ಜೀವನಾಧಾರ ಬೇಸಾಯ, ವಾಣಿಜ್ಯ ಬೇಸಾಯ, ಮಿಶ್ರ ಬೇಸಾಯ, ತೋಟಗಾರಿಕಾ ಬೇಸಾಯ ಇಂಪಾರ್ಟೆಂಟ್. ಇನ್ನು ಭಾರತದ ಕೃಷಿ ಅಭಿವೃದ್ಧಿಪಡಿಸಲು ಸರ್ಕಾರ ಹೇಗೆ ಶ್ರಮಿಸ್ತಾ ಇದೆ ಅಂತ ಕೇಳಿದ್ದಾರೆ, ಅದು ಕೂಡ ಇಂಪಾರ್ಟೆಂಟ್ ಇದೆ, ನೋಡ್ಕೊಡ್ರಿ. ಇನ್ನು ವೈಯಕ್ತಿಕ ಹಣಕಾಸು ಮತ್ತು ಸಾರ್ವಜನಿಕ ಹಣಕಾಸಿನ ನಡುವೆ ಇರತಕ್ಕಂಥ ವ್ಯತ್ಯಾಸ. ಒಬ್ಬ ಉದ್ಯಮಿ ಹೊಸದಾಗಿ ಉದ್ಯಮವನ್ನು ಪ್ರಾರಂಭಿಸುವಾಗ ಜಿಲ್ಲಾ ಕೈಗಾರಿಕಾ ಕೇಂದ್ರಗಳು ಹೇಗೆ ಸಹಾಯವನ್ನು ಮಾಡ್ತವೆ ಅಂತ ಕೇಳಿದರು. ಯೋಜನಾ ವರದಿ, ಕೈಗಾರಿಕಾ ಪ್ರದೇಶ ರಚನೆ, ಕಚ್ಚಾ ಪದಾರ್ಥ ಹಂಚಿಕೆ, ಸ್ವಯಂ ಉದ್ಯೋಗದಡಿ ಹಣಕಾಸಿನ ನೆರವು, ಮಾರುಕಟ್ಟೆ ಸಹಾಯ, ಉದ್ದಿಮೆ ಆಧುನೀಕರಿಸುವಲ್ಲಿ ಸಹಾಯ. ಬ್ಯಾಂಕಿನ ಗುಣಲಕ್ಷಣಗಳನ್ನು ಕೇಳಿದ್ದಾರೆ, ಇಟ್ಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್. ಇನ್ನು ಭಾರತದ ಪ್ರಥಮ ಪ್ರಧಾನಿಯಾಗಿ ಜವಾಹರ್ಲಾಲ್ ನೆಹರು ಅವರ ಕೊಡುಗೆಗಳನ್ನು ಕೇಳಿದರು, ಅದು ಕೂಡ 8 ಪಾಯಿಂಟ್ಸ್ ಬರೀರಿ. ನಿತ್ಯ ಹರಿದ್ವರ್ಣ ಅರಣ್ಯ ಮತ್ತು ಎಲೆ ಉದುರಿಸುವ ಮಾನ್ಸೂನ್ ಅರಣ್ಯಗಳ ವ್ಯತ್ಯಾಸ ಕೇಳಿದರು, ಇದು ಕೂಡ ಆಲ್ಸೋ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪ್ರಶ್ನೆ. ಇನ್ನು ವಿಶ್ವಸಂಸ್ಥೆಯಲ್ಲಿ ಸಾಮಾನ್ಯ ಸಭೆಯ ರಚನೆ ಮತ್ತು ಕಾರ್ಯಗಳನ್ನು ಕೇಳಿದರು. ಚಿಕ್ಕದೇವರಾಜ ಒಡೆಯರು ಸಮರ್ಥ ಯೋಧರು, ಆಡಳಿತಗಾರರು ಅಂತಕ್ಕಂಥ ಪ್ರಶ್ನೆ ಇತ್ತು. ಸೊ ಲಾಸ್ಟ್ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ರಾಜಕೀಯ ಮತ್ತು ಆಡಳಿತಾತ್ಮಕ ಕಾರಣ. ಸೊ ರಾಜಕೀಯದಲ್ಲಿ ದತ್ತು ಮಕ್ಕಳಿಗೆ ಹಕ್ಕಿಲ್ಲ ನೀತಿ, ಸಹಾಯಕ ಸೈನ್ಯ ಪದ್ಧತಿ ಬರ್ತದೆ, ಆಡಳಿತ ಪದ್ಧತಿಗೂ ಕೂಡ ವೆರಿ ಇಂಪಾರ್ಟೆಂಟ್. ಇನ್ನು ಲಾಸ್ಟ್ ಭಾರತದ ನಕ್ಷೆಯಲ್ಲಿ ನಿಮಗೆ ಸ್ಥಳಗಳನ್ನು ಗುರುತಿಸಲಿಕ್ಕೆ ಕೊಟ್ಟಿದ್ದರು. ಬರ್ನ್ಪುರ್ ಇದೆ 82:30 ಪೂರ್ವ ರೇಖಾಂಶ, ಅಹಮದಾಬಾದ್, ರಾಜೀವ್ ಗಾಂಧಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ, ಲಾಲ್ ಬಹದ್ದೂರ್ ಶಾಸ್ತ್ರಿ ಜಲಾಶಯ, ಭಾರತದ ಹಳೆಯ ಬಂದರು. ಸೊ ಇಷ್ಟು ನೀವು ಗುರುತಿಸಿದರೆ ಈ ಒಂದು ಪ್ರಶ್ನೆ ಪತ್ರಿಕೆ ಸರಿ ಇತ್ತು. ಸಿಗುವ ಹೊಸ ವಿಡಿಯೋದಲ್ಲಿ. ಅಂಟಿಲ್ ಟೇಕ್ ಕೇರ್, ಬಾಯ್.